Hi friends, ನಾನು ಸವಿತಾ. ಸೊ 2024-25 ಮ್ಯಾಥಮೆಟಿಕ್ಸ್ ಸೆಕೆಂಡ್ ಪಿ ಯು ಮ್ಯಾಥಮೆಟಿಕ್ಸ್ ಬೋರ್ಡ್ ಎಕ್ಸಾಮ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪಾರ್ಟ್ ಎಲ್ಲಿ ಬರೋಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಎಲ್ಲಿ ಬರೋಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ ಪಾರ್ಟ್ ಇಯಲ್ಲಿ ಲಾಸ್ಟ್ ಪಾರ್ಟ್ ಇದೆಯಲ್ಲ, ಪಾರ್ಟ್ ಇಯಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಟ್ರೈ ನಾಟ್ ಟು ಬಿಕಮ್ ಅ ಮ್ಯಾನ್ ಆಫ್ ಸಕ್ಸಸ್ ಬಟ್ ರಾದರ್ ಟ್ರೈ ಟು ಬಿಕಮ್ ಅ ಮ್ಯಾನ್ ಆಫ್ ವ್ಯಾಲ್ಯೂ ಅಂತ. ಅಂದರೆ ಯಶಸ್ಸಿನ ವ್ಯಕ್ತಿಯಾಗಲು ಪ್ರಯತ್ನಿಸಬೇಡಿ, ಬದಲಿಗೆ ಮೌಲ್ಯಯುತ ವ್ಯಕ್ತಿಯಾಗಲು ಪ್ರಯತ್ನಿಸಿ ಅಂತ. ಇಲ್ಲಿ ನೋಡಿ, ಸೆಕೆಂಡ್ ಪಿ ಯು ಮ್ಯಾಥಮೆಟಿಕ್ಸ್ 2024-25 ಬೋರ್ಡ್ ಪೇಪರ್ ಇದೆ. ಸೊ ಟೈಮ್ ಎಷ್ಟಿದೆ? 3 hours ಇದೆ ಟೈಮ್. ಅದಕ್ಕೆ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ? 80 marks. ಸೊ ಪಾರ್ಟ್ ಇಯಲ್ಲಿ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಟೋಟಲ್ 10 marks ಕ್ವಶನ್ಸ್ ಬರುತ್ತೆ. ಒಂದು 6 marks ಕ್ವಶನ್ ಇರುತ್ತೆ, ಇನ್ನೊಂದು 4 marks. 6 marksಲ್ಲಿ 2 ಆಪ್ಷನ್ ಇರುತ್ತೆ. ಒಂದು LPP ಇರುತ್ತೆ, ಇನ್ನೊಂದು ಇಂಟಿಗ್ರಲ್, ಸ್ವಲ್ಪ ಡೆಫಿನೆಟ್ ಇಂಟಿಗ್ರಲಲ್ಲಿ ಬರುವಂಥ ಕ್ವಶನ್ ಇರುತ್ತೆ ನೋಡಿ. ಆರ್ ಅಂತ ಇಲ್ಲಿ LPP ಇರುತ್ತೆ. ಯಾವುದಾದ್ರೂ ಒಂದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಇವಾಗ ನೋಡೋಣ 46. ಫಸ್ಟು ಡೆಫಿನೆಟ್ ಇಂಟಿಗ್ರಲಲ್ಲಿ ಏನು ಕೇಳಿದ್ದಾನೆ? ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ 0 to a f of x is equal to integration 0 to a f of a minus x into dx and hence evaluate integration 0 to pi by 4 log of 1 plus tan x into dx ಅಂತ ಇದೆ. ಸೊ ಫಸ್ಟ್ ಇದು ಪ್ರೂವ್ ಮಾಡಬೇಕು. ಯಾವುದನ್ನು? ಟು ಪ್ರೂವ್ ಇಂಟಿಗ್ರೇಷನ್ 0 to a f of x is equal to integration 0 to a f of a minus x into dx. ನೋಡಿ, ಇದನ್ನು ಪ್ರೂವ್ ಮಾಡಬೇಕು. ನಾವು LHS ತೊಗೊಂಬಿಟ್ಟು RHS ಪ್ರೂವ್ ಮಾಡ್ಬೋದು, RHS ತೊಗೊಂಬಿಟ್ಟು LHS ಮಾಡ್ಬೋದು. ಸೊ ಇಲ್ಲೇನು ಮಾಡೋಣ, ನಾವು RHS ಅಂತ ತೊಗೊಳ್ಳೋಣ. RHS ಏನಿದೆ? ಇಂಟಿಗ್ರೇಷನ್ 0 to a f of a minus x into dx ಅಂತ. ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡೋಣ. ಪುಟ್ a minus x is equal to t ಅಂತ. ಸೊ ಇವಾಗ ಡಿಫರೆನ್ಷಿಯೇಷನ್ ಮಾಡ್ತೀವಿ. ಪುಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ? ಡಿಫರೆನ್ಷಿಯೇಷನ್. ಸೊ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಏನಾಗುತ್ತೆ? ಎ ಕಾನ್ಸ್ಟೆಂಟ್ ಇದೆ, 0 ಬರುತ್ತೆ. ಮೈನಸ್ ಎಕ್ಸ್ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1 ಬರುತ್ತೆ. ಸೊ ಟಿ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dt by dx. ಸೊ ಏನಾಗುತ್ತೆ? -1 ಇಂಟು ಈ ಡಿ ಎಕ್ಸನ್ನು ಈ ಕಡೆ ತಗೊಂಡ್ರೆ ಇಂಟು ಆಗುತ್ತೆ, ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ಇಟ್ ಇಂಪ್ಲೈಸ್ ಏನಾಗುತ್ತೆ? ಮೈನಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಅಂತ. ನೋಡಿ, ಇವಾಗ ಡೆಫಿನೆಟ್ ಇಂಟಿಗ್ರಲ್ ಇದೆಯಲ್ಲ, ಇಂಟರ್ವಲ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ವೆನ್ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಎರಡನ್ನು ತೊಗೊತೀವಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ? a ಮೈನಸ್ 0 ಈಸ್ ಈಕ್ವಲ್ ಟು a ಆಗುತ್ತೆ. ಇನ್ ಕೇಸ್ ಎಕ್ಸ್ ಈಸ್ ಈಕ್ವಲ್ ಟು a ಇತ್ತಪ್ಪ ಅಂತಂದರೆ ಟಿ ಈಸ್ ಈಕ್ವಲ್ ಟು a ಮೈನಸ್ a ಈಸ್ ಈಕ್ವಲ್ ಟು 0. ಸೊ ಟಿ ವೇರೀಸ್ ಫ್ರಾಮ್ a ಟು 0. ಸೊ ಇವಾಗ ನೋಡಿ, ಇಂಟಿಗ್ರೇಷನ್ ಏನಾಗುತ್ತೆ? ಇದು therefore integration a to 0. ನೋಡಿ, 0 to a ಇತ್ತಲ್ಲ, ಫಸ್ಟು ತೊಗೊಂಡಿದ್ದು RHS 0 to a ಇದೆ. ಸೊ ಇವಾಗ ಚೇಂಜ್ ಆಯಿತು, a to 0 f of a minus x ಅಂದರೆ ಏನು ತೊಗೊಂಡಿದ್ವಿ? t ಅಂತ, ಇಂಟು dx. ನೋಡಿ, ಇಲ್ಲಿ dx ಮಾತ್ರ ಇದೆಯಲ್ಲ, ನೋಡಿ ಇಲ್ಲೇನು ಮಾಡೋಣ? ಪ್ಲಸ್ ತೊಗೊಂಡ್ರೆ ಈ ಕಡೆ ಹೋದರೆ ಮೈನಸ್ ಏನಾಗುತ್ತೆ? ಮೈನಸ್ ಡಿ ಟಿ ಇಂಟು ಮೈನಸ್ ಡಿ ಟಿ. ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಇಂಟಿಗ್ರೇಷನ್ a to 0 ಮೈನಸ್ ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ. ಇವಾಗ ನಮಗೆ ಸೈನ್ ನೆಗೆಟಿವ್ ಇದೆಯಲ್ಲ, ಪಾಸಿಟಿವ್ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಇಂಟರ್ವಲನ್ನು ಇಂಟರ್ಚೇಂಜ್ ಮಾಡ್ಕೊತೀವಿ. ನೋಡಿ, ಯಾವುದನ್ನು? 0 to a ಮಾಡ್ಕೊತೀವಿ. 0 to a ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ. ಸೊ ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to a ಎಫ್ ಆಫ್ ಟಿ ಅಂತಂದರೆ ಎಕ್ಸ್ ತೊಗೊಂಡಾಗ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್.
So this is equal to LHS. hence integration 0 to a f of x into dx is equal to ಏನು ಬರುತ್ತೆ integration 0 to a f of a minus x into dx ಅಂತ ನೋಡಿ ನಾವು LHS equal to RHS ಪ್ರೂವ್ ಮಾಡಬೇಕಾದ್ರೆ LHS equal to RHS ತಗೋಬೋದು ಇಲ್ಲ RHS equal to LHS ತಗೋಬೋದು ಸೊ ಇಲ್ಲೇನಿದೆ ನಮಗೆ ನೋಡಿ LHS ಏನಿತ್ತು ಇಂಟಿಗ್ರೇಷನ್ 0 to a f of x ಇದೆ ಸಾರಿ ಇಂಟು ಡಿ ಎಕ್ಸ್ ಇಲ್ಲೇ ಮಿಸ್ ಆಗಲಿ ಸಾರಿ ಇದು ಇಂಟು ಡಿ ಎಕ್ಸ್ ಇರುತ್ತೆ ಕಂಪಲ್ಸರಿ ಇಂಟಿಗ್ರೇಷನ್ ಸಿಂಬಲ್ ಇದ್ದರೆ ಇಂಟು ಡಿ ಎಕ್ಸ್ ಇರುತ್ತೆ ಸೊ ಇಲ್ಲೇನು ಬಂತು ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to a f of a minus x into dx ಇದೆ ನಾವು ಆರ್ ಎಚ್ ಎಸ್ ಅನ್ನು ತೊಗೊಂಡಿದ್ವಿ ಆರ್ ಎಚ್ ಎಸ್ ಏನಿದೆ ಇಂಟಿಗ್ರೇಷನ್ 0 to a f of a minus x into dx ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ a minus x is equal to t ಅಂತ ತೊಗೊಂಡ್ಬಿಟ್ಟು ಡಿಫ್ರೆನ್ಷಿಯೇಷನ್ ಮಾಡಿದಾಗ dx is equal to minus dt ಇವಾಗ ನೋಡಿ ಎಕ್ಸ್ ವ್ಯಾಲ್ಯೂ 0 ತೊಗೊಂಡಾಗ ಟಿ ವ್ಯಾಲ್ಯೂ ಎ ಬರುತ್ತೆ ಎಕ್ಸ್ ವ್ಯಾಲ್ಯೂ ಎ ತೊಗೊಂಡಾಗ ಟಿ ವ್ಯಾಲ್ಯೂ 0 ಸೊ ಟಿ ವೇರೀಸ್ ಫ್ರಮ್ a to 0 ಇರೋದ್ರಿಂದ ಇಲ್ಲೇನಾಗುತ್ತೆ ಇಂಟಿಗ್ರೇಷನ್ a to 0 f of t into minus dt ಸೊ ಮೈನಸ್ ಇಂಟಿಗ್ರೇಷನ್ a to 0 f of t into dt ಸೊ ಇಂಟರ್ವಲನ್ನು ಇಂಟರ್ಚೇಂಜ್ ಮಾಡಿದಾಗ ನೋಡಿ a to 0 ಇದೆಯಲ್ಲ 0 to a ಅಂದರೆ ಸೈನ್ ಚೇಂಜ್ ಆಗುತ್ತೆ ಮೈನಸ್ ಬಿಕಮ್ಸ್ ಪ್ಲಸ್ ಆಯಿತು ಸೊ ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to a f of x into dx ಫಸ್ಟ್ ಪ್ರಾಪರ್ಟಿ ಇದೆ ನೋಡಿ ಸೊ ಎಲ್ ಎಚ್ ಎಸ್ ಬಂತು ಇವಾಗ ಏನಾಯ್ತು ಇದು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದೇನೆ ಏನಿದೆ ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 0 to pi by 4 log of 1 plus tan x into dx ಅಂತ ಸೊ ಇದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು to evaluate integration 0 to pi by 4 log of 1 plus tan x into dx ಸೊ ಇಲ್ಲಿ ನೋಡಿ ಫಸ್ಟ್ ಏನು ಮಾಡೋಣ ಲೆಟ್ I is equal to integration 0 to pi by 4 log of 1 plus tan x into dx ಅಂತ ಸೊ ಇದನ್ನು ಈಕ್ವೇಷನ್ 1 ಅಂತ ತಗೊಂಡು ಇವಾಗ ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊತೀವಿ ಸೊ ಆ್ಯಂಡ್ I is equal to ಪ್ರಾಪರ್ಟಿ ಏನಾಗುತ್ತೆ ಇಂಟಿಗ್ರೇಷನ್ 0 to pi by 4 log of 1 plus tan of x ಪ್ಲೇಸಲ್ಲಿ ಏನು ಬರುತ್ತೆ a minus x ಇದೆ ತಾನೆ ಪ್ರಾಪರ್ಟಿ ಇಲ್ಲಿ ಏನು ಬರುತ್ತೆ pi by 4 a ಪ್ಲೇಸಲ್ಲಿ pi by 4 ಇದೆ ಮೈನಸ್ x ಇಂಟು ಡಿ ಎಕ್ಸ್ ಮೇಲಿದೆಯಲ್ಲ ಇದೇ ಪ್ರಾಪರ್ಟಿ ನೋಡಿ ಇಂಟಿಗ್ರೇಷನ್ 0 to a f of x into dx is equal to ಇಂಟಿಗ್ರೇಷನ್ 0 to f of a minus x ಇದೇ ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ರೆ I is equal to ಇಂಟಿಗ್ರೇಷನ್ 0 to pi by 4 log of 1 ಪ್ಲಸ್ ಇಲ್ಲಿ ನೋಡಿ ಟ್ಯಾನ್ ಆಫ್ a ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಬೇಕು ಏನಿದೆ ಟ್ಯಾನ್ ಆಫ್ a ಮೈನಸ್ ಬಿ ಅಂದರೆ is equal to tan a minus tan b divided by 1 plus tan a into tan b ಅಂತ ಸೊ ಈ ಫಾರ್ಮುಲಾ ಅಂದರೆ ಟ್ಯಾನ್ ಆಫ್ a ಮೈನಸ್ ಬಿ ಪ್ಲೇಸಲ್ಲಿ ಇಲ್ಲೇನಿದೆ ಟ್ಯಾನ್ ಆಫ್ pi by 4 ಮೈನಸ್ ಎಕ್ಸ್ ಅಂತ ಸೊ ಏನಾಗುತ್ತೆ tan pi by 4 minus tan x divided by 1 plus tan pi by 4 into tan x using formula tan of a minus b formula into dx. Further simplification I is equal to integration 0 to pi by 4 log of 1 plus ನೋಡಿ ಇಲ್ಲಿ ಟ್ಯಾನ್ ಪೈ ಬೈ 4 ಏನಿದೆ ಟ್ಯಾನ್ 45 ಡಿಗ್ರಿ ಅಂತಲೂ ಇರ್ಬೋದು ಅಥವಾ ಟ್ಯಾನ್ ಪೈ ಬೈ 4 ವ್ಯಾಲ್ಯೂ ಏನಿದೆ ನಮಗೆ 1 ಸೊ 1 ಮೈನಸ್ ಟ್ಯಾನ್ ಎಕ್ಸ್
divided by 1 tan pi by 4 means 1 plus tan x into dx. Further simplification, I is equal to integration 0 to pi by 4 log of, ನೋಡಿ simplification LCM ತಗೊಂಡಾಗ 1 plus tan x, so ಇಲ್ಲಿ multiply 1 plus tan x, 1 into 1 plus tan x is 1 plus tan x plus 1 minus tan x into dx. So plus tan x minus tan x cancel ಆಗುತ್ತೆ. I is equal to integration 0 to pi by 4 log of 1 plus 1 2 divided by 1 plus tan x into dx. ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾಗ್ ಆಫ್ ಎ ಬೈ ಬಿ ಫಾರ್ಮುಲಾ ಏನಾಗುತ್ತೆ, ಲಾಗ್ ಎ ಮೈನಸ್ ಲಾಗ್ ಬಿ. ಸೊ ಇಲ್ಲಿ ಐ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ ಆಫ್ ಲಾಗ್ 2 ಅಂದರೆ ಎ ಬೈ ಬಿ ಅಂದರೆ ಲಾಗ್ ಎ ಮೈನಸ್ ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು dx. ಸೊ ಇದನ್ನು ಇಕ್ವೇಷನ್ 2 ಅಂತ ತಗೊಳ್ಳೋಣ. ಇವಾಗ ಇಕ್ವೇಷನ್ ಆ್ಯಡಿಂಗ್ ಇಕ್ವೇಷನ್ 1 and 2, ಆ್ಯಡಿಂಗ್ ಇಕ್ವೇಷನ್ 1 and 2. ಸೊ ಲೆಫ್ಟ್ ಸೈಡ್ ಏನಿದೆ ಇಕ್ವೇಷನ್ 1ಅಲ್ಲಿ ಕೂಡ ನೋಡಿ ಐ ಇದೆ, ಇಕ್ವೇಷನ್ 1 ಸ್ಟಾರ್ಟಿಂಗ್ ತೊಗೊಂಡಿದ್ವಲ್ಲ ನೋಡಿ ಐ ಇದೆ, ಇಕ್ವೇಷನ್ 2ಅಲ್ಲಿ ಕೂಡ ಐ ಇದೆ. ಸೊ ಇಕ್ವೇಷನ್ 1ಅಲ್ಲಿ ರೈಟ್ ಸೈಡ್ ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಕ್ವೇಷನ್ 2 ನೋಡಿ ಎರಡು ಸಪ್ರೇಟ್ ಮಾಡ್ಕೋಬೋದು, ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ 2 ಇಂಟು ಡಿ ಎಕ್ಸ್ minus integration 0 to pi by 4 log of 1 plus tan x into dx. ಸೊ ಎರಡು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್. ಸೊ ಐ ಪ್ಲಸ್ ಐ ಏನಾಗುತ್ತೆ ನಮಗೆ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಯಾವುದು ರಿಮೈನಿಂಗ್ ಇದೆ, ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ 2 ಇಂಟು dx. ಸೊ ಲಾಗ್ 2 ಅನ್ನೋದು ಏನಿದೆ ನಮಗೆ ಕಾನ್ಸ್ಟೆಂಟ್ ಇದೆ, ಸೊ ಆ್ಯಸ್ ಇಟ್ ಈಸ್ ಬರುತ್ತೆ. 2i ಈಸ್ ಈಕ್ವಲ್ ಟು ಲಾಗ್ 2 ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ ಎಕ್ಸ್ ಬರುತ್ತೆ. ಸೊ ಇಂಟರ್ವಲ್ ಏನಿದೆ 0 ಟು ಪೈ ಬೈ 4. ಸೊ 2i ಈಸ್ ಈಕ್ವಲ್ ಟು ಲಾಗ್ 2 ಇಂಟು ಎಕ್ಸ್ ವ್ಯಾಲ್ಯೂ ಒಂದು ಅಪ್ಪರ್ ಲಿಮಿಟ್ 5 ಬೈ 4 ಲೋವರ್ ಲಿಮಿಟ್ 0 ಇದೆ. ಸೊ 2i ಈಸ್ ಈಕ್ವಲ್ ಟು ಏನಾಗುತ್ತೆ, 2i is equal to ನೋಡಿ 5 by 4 minus 0 is a pi by 4 into log 2. ಸೊ ಬರೀ ನಮಗೆ ಇಲ್ಲಿ ಐ ಮಾತ್ರ ಬೇಕು, 2 ಅನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, ಈ ಕಡೆ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. ಸೊ 2 into 4 8 log 2. ದಿಸ್ ಇಸ್ ಅ ಆನ್ಸರ್. ನೋಡಿ ಇವ್ಯಾಲ್ಯೂಯೇಟ್ ಏನು ಕೇಳಿದೆ, ಸ್ವಲ್ಪ ಲೆಂದಿ ಇದೆ ಇದು ನೋಡಿ. ಇವ್ಯಾಲ್ಯೂಯೇಟ್ ಏನು ಕೇಳಿದೆ, ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಫಸ್ಟನ್ನು ಆ್ಯಸ್ ಇಟ್ ಈಸ್ ಐ ಅಂತ ತೊಗೊಂಡ್ಬಿಟ್ಟು ಆಮೇಲೆ ಪ್ರಾಪರ್ಟಿ ನೋಡಿ, ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇಲ್ಲಿ ಎ ಪ್ಲೇಸಲ್ಲಿ ಪೈ ಬೈ 4 ಇದೆ, ಸೊ ಅದಕ್ಕೆ ಏನು ಬಂತು ನಮಗೆ ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ಗೆ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿದಾಗ ನೋಡಿ ಟ್ಯಾನ್ ಪೈ ಬೈ 4 ವ್ಯಾಲ್ಯೂ ಏನಿದೆ ನಮಗೆ 1 ಅಂತ. ಸೊ ಇವಾಗ 1 ಪುಟ್ ಮಾಡಿದ್ರೆ ಏನು ಬಂತು, ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ ಆಫ್ 1 ಪ್ಲಸ್ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ ಆಫ್ ಎಲ್ ಸಿ ಎಮ್ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ನೋಡಿ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ 2 ಬರುತ್ತೆ, ಇಂಟಿಗ್ರೇಷನ್ 0 ಟು ಪೈ ಬೈ 4 ಲಾಗ್ ಆಫ್ 2 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಮತ್ತೆ ಲಾಗ್ ಆಫ್ ಎ ಬೈ ಬಿ ಫಾರ್ಮುಲಾ ಏನಿದೆ, ಲಾಗ್ ಎ ಮೈನಸ್ ಲಾಗ್ ಬಿ.
ಸೊ I ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to pi by 4 log 2 ಮೈನಸ್ a ಅಂತಂದರೆ 2 ಇದೆ, b ಅಂದರೆ 1 plus tan x. ಸೊ ಮೈನಸ್ ಲಾಗ್ ಆಫ್ 1 plus tan x into dx. ಸೊ ಇಕ್ವೇಷನ್ 2 ಆ್ಯಡಿಂಗ್ ಇಕ್ವೇಷನ್ 1 and 2 ಮಾಡಿದಾಗ ಇಂಟಿಗ್ರೇಷನ್ 0 to pi by 4 ಲಾಗ್ ಆಫ್ 1 plus tan x into dx. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಕ್ಯಾನ್ಸಲ್ ಆಗಿಬಿಟ್ಟು 2i, I plus I becomes 2i is equal to integration 0 to pi by 4 log 2 into dx. log 2 ಕಾನ್ಸ್ಟೆಂಟ್ ಇದೆ, ಸೊ ಇಂಟಿಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ ಎಕ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ ಇಂಟರ್ವಲ್ 0 to pi by 4 ಪುಟ್ ಮಾಡಿದೆ, ಸಿಂಪ್ಲಿಫೈ ಮಾಡಿಬಿಟ್ರೆ ಏನು ಬರುತ್ತೆ, I ಈಸ್ ಈಕ್ವಲ್ ಟು ನೋಡಿ 2 ಅನ್ನು ಕೂಡ ಈ ಕಡೆ ಕಳಿಸ್ಕೊತಾ ಇದ್ದೀವಿ. ಸೊ ಇಲ್ಲಿ ಬಂದರೆ ಡಿವಿಷನ್ ಆಗುತ್ತೆ, ಇಲ್ಲಿ ಆಲ್ರೆಡಿ 4 ಇದೆ, 4 into 2 8, I ಈಸ್ ಈಕ್ವಲ್ ಟು 4/8 into log 2 ಅಂತ ನೋಡಿ 6 ಮಾರ್ಕ್ಸಿಗೆ ಇದು. ನೆಕ್ಸ್ಟ್ ನೋಡಿ ಆರ್ ಅಂತಂದು LPPL ಕೇಳಿದ್ದಾನೆ. ಸೊ ಏನಿದೆ, ಸಾಲ್ವ್ ದ ಫಾಲೋವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ ಅಂತ. ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಎರಡು ಕೇಳಿದ್ದಾನೆ ನೋಡಿ. ಏನಿದೆ, z ಈಸ್ ಈಕ್ವಲ್ ಟು 5x plus 10y ಅಂತ. ಸಬ್ಜೆಕ್ಟ್ ಟು x plus 2y ಲೆಸ್ ದೆನ್ ಈಕ್ವಲ್ ಟು 120, x plus y ಗ್ರೇಟರ್ ದೆನ್ ಈಕ್ವಲ್ ಟು 60, x minus 2y ಗ್ರೇಟರ್ ದೆನ್ ಈಕ್ವಲ್ ಟು 0, x, y ಗ್ರೇಟರ್ ದೆನ್ ಈಕ್ವಲ್ ಟು 0 ಅಂತ ಇದೆ. ಸೊ ಇವಾಗ ನೋಡಿ ಯಾವ ಥರ ಸಾಲ್ವ್ ಮಾಡೋದಂತ ನೋಡೋಣ. ನೋಡಿ ಫಸ್ಟು z ಏನು ಕೊಟ್ಟಿದ್ದಾನೆ, z ಈಸ್ ಈಕ್ವಲ್ ಟು 5x plus 10y ಇದೆ. z ಈಸ್ ಈಕ್ವಲ್ ಟು 5x plus 10y ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳೋಣ. ಸೊ ಇವಾಗ ಸಬ್ಜೆಕ್ಟ್ 2 ಏನು ಕೊಟ್ಟಿದ್ದಾನೆ ನೋಡಿ, ಫಸ್ಟು x plus 2y ಲೆಸ್ ದೆನ್ ಆರ್ ಈಕ್ವಲ್ ಟು 120 ಅಂತ ಒಂದಿದೆ. ಇನ್ನೊಂದು ಇಕ್ವೇಷನ್ ಏನಿದೆ ಅದು ಫಸ್ಟ್ ಇಕ್ವೇಷನ್ ಅಂತ ತಗೊಳ್ಳೋಣ. ಸೆಕೆಂಡ್ ಒನ್ ಏನಿದೆ, x plus y ಈಸ್ ಈಕ್ವಲ್ ಟು 6 ಗ್ರೇಟರ್ ದೆನ್ ಈಕ್ವಲ್ ಟು 60 ಅಂತ ಇಕ್ವೇಷನ್ 2. ಸೊ ಇಕ್ವೇಷನ್ 3 ಏನಿದೆ, x minus 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ. ಸೊ 3 ಇಕ್ವೇಷನ್ಸ್ ಇದೆ. 3 ಇಕ್ವೇಷನ್ಸ್ಗೂ ಸೊಲ್ಯೂಷನನ್ನು ವ್ಯಾಲ್ಯೂ ಅಂದರೆ x ವ್ಯಾಲ್ಯೂ 0 ತೊಗೊಂಡ್ಬಿಟ್ಟು y ವ್ಯಾಲ್ಯೂ ಫೈಂಡ್ ಮಾಡೋದು. ಇಲ್ಲಿ ನೋಡಿ ಬಾಕ್ಸ್ ಹಾಕೊತೀನಿ ಕೆಳಗಡೆ, x ಮತ್ತು y. x ವ್ಯಾಲ್ಯೂ ನೋಡಿ 0 ತೊಗೊಂಡಾಗ, x 0 ಆಗ್ತಾಗ y ವ್ಯಾಲ್ಯೂ ಏನು ಬರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇರುತ್ತಲ್ಲ, ನಾವು ಈಕ್ವಲ್ ಕೂಡ ತೊಗೋಬೋದು. ಸೊ y ಈಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ 2, 2 1s 2 6 0, ಸೊ 60 ಬಂತು y ವ್ಯಾಲ್ಯೂ. ಅದೇ ಥರ y ವ್ಯಾಲ್ಯೂ 0 ತೊಗೊಂಡ್ರೆ, ಸೊ x ವ್ಯಾಲ್ಯೂ ಏನು ಬರುತ್ತೆ ನಮಗೆ 120. ಇಲ್ಲೇ ನೋಡಿ ಇದೇ ಇಕ್ವೇಷನನ್ನು ನೋಡಿ, ಇಲ್ಲಿ ಏನು ತೊಗೊಂಡಿದ್ವಿ, x ಈಸ್ ಈಕ್ವಲ್ ಟು 0 ತೊಗೊಂಡಿದ್ವಿ, ಇಲ್ಲಿ y ಈಸ್ ಈಕ್ವಲ್ ಟು 0 ತೊಗೊಂಡಾಗ x ಪ್ಲಸ್ 0 ಈಕ್ವಲ್ ಟು 120. ಸೊ x ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 120. ಅದೇ ಥರ ಸೆಕೆಂಡ್ ಇಕ್ವೇಷನ್ಗೂ ಸೊಲ್ಯೂಷನನ್ನು ಫೈಂಡ್ ಮಾಡ್ಕೊಳ್ಳೋಣ. x ಪ್ಲಸ್ y ಗ್ರೇಟರ್ ದೆನ್ ಈಕ್ವಲ್ ಟು 60 ಅಂತ ಇದೆ. ಸೊ ಇಲ್ಲಿ ನೋಡಿ x y, ಸೊ ಫಸ್ಟ್ ಏನು ಮಾಡೋಣ, x 0 ಅಂತ ತಗೊಳ್ಳೋಣ. x 0 ತೊಗೊಂಡ್ರೆ ಏನಾಗುತ್ತೆ, 0 ಪ್ಲಸ್ y ಈಸ್ ಈಕ್ವಲ್ ಟು 60, ಸೊ y ಈಸ್ ಈಕ್ವಲ್ ಟು 60, y ವ್ಯಾಲ್ಯೂ ಏನು ಬರುತ್ತೆ 60 ಫಸ್ಟ್ ಒನ್. ಸೆಕೆಂಡ್ ಒನ್ x 0 ತೊಗೊಂಡಾಗ, ಅದೇ y 0 ತೊಗೊಂಡ್ರೆ ನೋಡಿ, y 0 ತೊಗೊಂಡಾಗ x ಪ್ಲಸ್ 0 ಈಸ್ ಈಕ್ವಲ್ ಟು 60, ಸೊ x ಈಸ್ ಈಕ್ವಲ್ ಟು 60. ನೆಕ್ಸ್ಟ್ ಥರ್ಡ್ ಇಕ್ವೇಷನ್, x minus 2y ಗ್ರೇಟರ್ ದೆನ್ ಈಕ್ವಲ್ ಟು 0, ಸೊ x y ಅಂತ ಇದೆ. ಸೊ ಇಲ್ಲಿನೂ x ವ್ಯಾಲ್ಯೂ 0 ತೊಗೊಂಡ್ರೆ y ವ್ಯಾಲ್ಯೂನು 0 ಬರುತ್ತೆ. ನೋಡಿ ಇಲ್ಲಿ ಫಸ್ಟ್ ಒನ್ ಸೊಲ್ಯೂಷನ್, x ವ್ಯಾಲ್ಯೂ 0 ತೊಗೊಂಡಾಗ 0 minus 2y ಈಸ್ ಈಕ್ವಲ್ ಟು 0, ಸೊ y ಈಸ್ ಈಕ್ವಲ್ ಟು 0. ಸೆಕೆಂಡ್ ಒನ್ x ವ್ಯಾಲ್ಯೂ 20 ಅಂತ ತಗೊಂಡು, ಸೊ x ವ್ಯಾಲ್ಯೂ 20 ತೊಗೊಂಡಾಗ y ವ್ಯಾಲ್ಯೂ ಏನು ಬರುತ್ತೆ ನೋಡೋಣ, 20 minus 2y ಈಸ್ ಈಕ್ವಲ್ ಟು 0, ಸೊ 20 ಈಸ್ ಈಕ್ವಲ್ ಟು 2y, y ಈಸ್ ಈಕ್ವಲ್ ಟು 20/2 ಈಸ್ 10, 2 1s 2 10s, ಸೊ 10 ಬರುತ್ತೆ. ಇವಾಗ 3 ಇಕ್ವೇಷನ್ಸದನ್ನು ವ್ಯಾಲ್ಯೂಸ್ ತೊಗೊಂಡ್ವಿ. ಈ ವ್ಯಾಲ್ಯೂಸನ್ನು ಯೂಸ್ ಮಾಡಿಬಿಟ್ಟು ಏನು ಮಾಡಬೇಕು, ನಾವು ಗ್ರಾಫನ್ನು ಡ್ರಾ ಮಾಡ್ಕೊಳ್ಳೋಣ.
ಇಲ್ಲಿ ನೋಡಿ, ಈ ಕಡೆ ಎಕ್ಸ್ ಎಕ್ಸಸ್ ಇರುತ್ತೆ, ಈ ಕಡೆ ವೈ ಎಕ್ಸಸ್ಸು, ಇಲ್ಲೇನಿರುತ್ತೆ ಸೆಂಟರ್ 0. ಸೊ ಫಸ್ಟ್ ಪಾಯಿಂಟ್ ಏನಿದೆ ಫಸ್ಟ್ ಇಕ್ವೇಷನಲ್ಲಿ ನೋಡಿ 0,60 ಇದೆ. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 60. ಸೊ ಇವಾಗ ಏನು ಮಾಡೋಣ ನಾವು 10, 20 ಆ ಥರ ತಗೋಣ. ಗ್ಯಾಪ್ 10, 20, 30, 40, 50, 60. ಒಂದು ನಿಮಿಷ 120ವರೆಗೂ ಇದೆಯಲ್ಲ ನಮಗೆ. ಓಕೆ, 20 ಗ್ಯಾಪ್ ತೊಗೊಂಬಿಡೋಣ. ಡಿಪೆಂಡ್ ಆನ್ ದ ನಂಬರ್ಸು ನಾವು ತೊಗೋಬೋದು. 20 ಗ್ಯಾಪ್ ತೊಗೊಂಡ್ರೆ ನೋಡಿ, 20ಇಂದ 20, 40, 60, 80, 100. ಓಕೆ, ಒಂದು ನಿಮಿಷ ಸ್ವಲ್ಪ ದೂರ ತೊಗೊಂಬಿಡೋಣ. $20, $40, $60, $80, $120. ಈ ಕಡೆಯೂ ಕೂಡ ಸೇಮ್ ಥಿಂಗ್. 20, 40, 60, 80, 120. ಸೊ ಫಸ್ಟು 0,60 ಎಲ್ಲಿ ಬರುತ್ತೆ ನೋಡಿ. 0 ಅಂದರೆ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 60. ಸೊ 0,60. ನೆಕ್ಸ್ಟ್ ಏನಿದೆ 120,0, ವೈ ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ 120. 120,0. ಸೊ ಇದು ಒಂದು ಇಕ್ವೇಷನ್. ಸೊ ಫಸ್ಟ್ ಇಕ್ವೇಷನ್ದು ಲೈನು ಜಾಯಿನ್ ಮಾಡ್ಕೊಳ್ಳೋಣ. ಏನಿದೆ ಫಸ್ಟ್ ಇಕ್ವೇಷನ್ನು ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಈಕ್ವಲ್ ಟು 120 ಅಂತ. ಸೊ ಸೆಕೆಂಡ್ ಲೈನ್ ಇದೆಯಲ್ಲ 0,60. ಸೊ ಆಲ್ರೆಡಿ ಯೂಸ್ ಮಾಡಿದ್ವಿ ಅದೇ. ಮತ್ತು 60,0, ಎಕ್ಸ್ ವ್ಯಾಲ್ಯೂ 60, ವೈ ವ್ಯಾಲ್ಯೂ 0. ಸೊ ಇಲ್ಲೇನು ಕೂಡ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈ ಇಕ್ವೇಷನ್ ಯಾವ್ದು ಬರುತ್ತೆ ನಮಗೆ? ಸೆಕೆಂಡ್ ಇಕ್ವೇಷನ್ x plus y greater than or equal to 20. X plus y greater than or equal to 60. So ಇಲ್ಲಿ 60,0. ಸೊ ಇನ್ನೊಂದಿದೆ ಥರ್ಡ್ ಲೈನ್ 0,0. ಸೊ ಎಲ್ಲಿ ಬರುತ್ತೆ 0,0 ಇಲ್ಲಿ. ನೆಕ್ಸ್ಟ್ ಇನ್ನೊಂದಿದೆ ಪಾಯಿಂಟು ಏನಿದೆ 20,10. ಎಕ್ಸ್ 20 ಇದೆ, ವೈ 10. ಎಕ್ಸ್ 20, ವೈ 10 ಕೆಳಗಡೆ ಬರುತ್ತಲ್ಲ ಸ್ವಲ್ಪ. ಸೊ ಇಲ್ಲಿ ಒಂದು ಲೈನು. ಇಲ್ಲೇನಾಗುತ್ತೆ ಇವಾಗ ಇದು ಯಾವುದು ಬರುತ್ತೆ? ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ 2y. ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇವಾಗ ನೋಡಿ ಎಲ್ಲೆಲ್ಲಿ ಬರುತ್ತೆ ಪಾಯಿಂಟ್. ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿ ಬರುತ್ತೆ. ಸೊ ಅವಾಗ ನಮಗೆ ಇದು ಮಧ್ಯದಲ್ಲಿ ಏನಿರೋದು ಶೇಡೆಡ್ ರೀಜನ್ ಬರುತ್ತೆ. ಇದು ನೋಡಿ ಶೇಡೆಡ್ ರೀಜನ್. ಇಲ್ಲಿ ಪಾಯಿಂಟ್ಸ್ ಎಲ್ಲಿ ನೋಡಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಈ ಕಡೆ 40, ಈ ಕಡೆ 20 ಅಂತ. ಸಾರಿ, ಇಲ್ಲಿ ಇನ್ನೊಂಚೂರು ಕೆಳಗಡೆ ತಗೋಬೇಕಲ್ಲ. ಈ ಲೈನ್ ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ
ನೋಡಿ ಸ್ಕೇಲ್ ಇದ್ದರೆ ನೀಟಾಗಿರುತ್ತೆ. ಇಲ್ಲಿ ಬರುತ್ತೆ ನೋಡಿ ಪಾಯಿಂಟ್ಸ್, ಇಲ್ಲೊಂದು ಇಲ್ಲ. ಸೊ ಶೇಡೆಡ್ ರೀಸನ್ ಎಲ್ಲಿ ಬರುತ್ತೆ, ಇಲ್ಲಿ. ಇಲ್ಲಿ ನೋಡಿ ಏನಾಗುತ್ತೆ, ಇದು 40,20 ಇದನ್ನು ಎ ಅಂತ ತೊಗೊಂಡ್ಬಿಡೋಣ. ನೆಕ್ಸ್ಟ್ ಈ ಕಡೆ ಒಂದು ಪಾಯಿಂಟ್ ಇದೆಯಲ್ಲ, ಸೊ ಇಲ್ಲೇನು ಬರುತ್ತೆ 60,30 ಅಂತ. ಸೊ ಇದನ್ನು ಬಿ ಅಂತ. ಇಲ್ಲಿ ಕೆಳಗಡೆ ಇಲ್ಲಿ ಇದನ್ನು ಸಿ ಅಂತಿದೆ. ಸಿ ಅಂದರೆ 60,0 ಇಲ್ಲಿದೆ ನೋಡಿ. ನೆಕ್ಸ್ಟು 120,0 ದಿಸ್ ಇಸ್ ಅ ಡಿ ಅಂತ. ಸೊ ಇವಾಗ ಪ್ಲಸ್ ವೈ ಗ್ರೇಟರ್ ದೆನ್ ಈಕ್ವಲ್ ಟು 60. ಓಕೆ, ಇವಾಗ ನೋಡಿ ಕಾರ್ನರ್ ಪಾಯಿಂಟ್ಸನ್ನು ಯೂಸ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಮಿನಿಮಮನ್ನು ಫೈಂಡ್ ಮಾಡಿ. ಕಾರ್ನರ್ ಪಾಯಿಂಟ್ಸು ಈ ಕಡೆ ವ್ಯಾಲ್ಯೂ ಆಫ್ ಝೆಡ್. ಕಾರ್ನರ್ ಪಾಯಿಂಟ್ಸ್ ಏನೇನಿದೆ, ಫಸ್ಟ್ 140,20 ಅಂತ ತಗೊಳ್ಳೋದು. ಎ, ಬಿ 60,30 ಇಲ್ಲೇ ಇದೆ ನೋಡಿ ಡೈಗ್ರಾಮ್. 60,30. ನೆಕ್ಸ್ಟ್ ಸಿ ಅಂತಂದರೆ 60,0. ಡಿ ಅಂತಂದರೆ 120,0. ಇವಾಗ ನೋಡಿ ವ್ಯಾಲ್ಯೂಸ್, ವ್ಯಾಲ್ಯೂ ಆಫ್ ಝೆಡ್ ಅಂದರೆ ಸ್ಟಾರ್ಟಿಂಗ್ ನೋಡಿ ತೊಗೊಂಡಿದ್ವಿ 5x + 10y ಅಂತ ಇದೆಯಲ್ಲ. ಝೆಡ್ ಈಸ್ ಈಕ್ವಲ್ ಟು ಏನಿದೆ 5x + 10 ವ್ಯಾಲ್ಯೂ ಆಗ್ತಾವೆ. 5 × 40 + 10 × 20 ನೋಡಿ. 5 4 20, 200. 10 × 2 200. ಸೊ ಏನಾಗುತ್ತೆ 400. ಅದೇ ಥರ 5 × 60 + 10 × 30. 5 6 300. 10 × 3 10 × 3 30 ಮತ್ತು 0 ಇದೆಯಲ್ಲ 30. ಸೊ 10 × 30 ಅಂತಂದರೆ 300. 300 + 300 ಈಸ್ 600. ನೆಕ್ಸ್ಟ್ 60,0. 5 × 60 + 10 × 0. 5 6 300. ನೆಕ್ಸ್ಟ್ ಒನ್ 5 × 120 + 10 × 0. ಸೊ 12 5 60. ಸೊ 0 600. ಸೊ ಇದರಲ್ಲಿ ನೋಡಿ ಮ್ಯಾಕ್ಸಿಮಮ್ ಯಾವುದಿದೆ ನಮಗೆ ನೋಡಿ, ಎರಡಿದೆ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ 600. ಮಿನಿಮಮ್ ಯಾವುದಿದೆ ನಮಗೆ 300. ಎರಡು ಕೇಳಿದ್ನಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ. ಸೊ ಕೆಳಗಡೆ ಬರೆಯೋಣ. ದೇರ್ಫೋರ್ Z is equal to 300 is minimum at ಯಾವುದಿದೆ ಮಿನಿಮಮ್ ಇದ್ದ ಪಾಯಿಂಟು 60,0. ಸೊ Z is equal to 600 is a maximum at 2 ಪಾಯಿಂಟ್ಸ್ ಬರುತ್ತೆ ನೋಡಿ. ಒಂದು ಇಲ್ಲಿ ನೋಡಿ 600 ಯಾವುದಿದೆ 60,30 ಇದೆ. ಆ್ಯಂಡ್ ಇನ್ನೊಂದು 120,0. ಸೊ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ 2 ಪಾಯಿಂಟ್ಸ್ ಇದ್ದಾಗ. ಮಿನಿಮಮ್ ಯಾವಾಗ ಬರುತ್ತೆ 1 ಪಾಯಿಂಟ್. ಸೊ ನೋಡೋಣ ಇಲ್ಲೇನಿದೆ. Z is equal to 5x + 10y ಇದೆ. ಸಬ್ಜೆಕ್ಟ್ ಟು x + 2y <= 120, x + y > 60, x - 2y > 0. then x, y greater than or equal to 0.
ಸೊ ಝಡ್ ಕೊಟ್ಟಿರೋದೇನಿತ್ತು 5x + 10y. ಸೊ 3 ಈಕ್ವೇಷನ್ಸ್ ಇದೆ. x + 2y << 120, x + y > 60, x - 2y > 0. ಸೊ 3 ಈಕ್ವೇಷನನ್ನು ಯೂಸ್ ಮಾಡಿಬಿಟ್ಟು ನೋಡಿ ಎಕ್ಸ್ ಮತ್ತು ವೈ ಪಾಯಿಂಟ್ಸನ್ನು ಫೈಂಡ್ ಮಾಡ್ಕೊಂಡು 0 ತೊಗೊಂಡಾಗ 60 ಬಂತು, 120 ತೊಗೊಂಡಾಗ 0, ಇಲ್ಲಿ 0 ತೊಗೊಂಡಾಗ 60, 60 ತೊಗೊಂಡಾಗ 0, ಮತ್ತು ಇಲ್ಲೇನು ಕೂಡ 0 ತೊಗೊಂಡಾಗ 0, ಎಕ್ಸ್ ವ್ಯಾಲ್ಯೂ 20 ತೊಗೊಂಡಾಗ ವೈ ವ್ಯಾಲ್ಯೂ 10. ಸೊ ಎಲ್ಲ ವ್ಯಾಲ್ಯೂಸನ್ನು ಯೂಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ಡೈಗ್ರಾಮ್ ಡ್ರಾ ಮಾಡಿದಾಗ ಶೇಡೆಡ್ ರೀಸನ್ನು ಎ ಬಿ ಸಿ ಡಿ ಇಲ್ಲಿದೆ ನೋಡಿ ಸಿ ಡಿ. ಸೊ ಕಾರ್ನರ್ ಪಾಯಿಂಟ್ಸು ಏನು ಬರುತ್ತೆ, ಇದು ಎ ಅಂತ, ಇದು ಬಿ, ಇದು ಸಿ, ಇದು ಡಿ ಅಂತ ನೋಡಿ. 40, 20, 60, 30, 60, 0, 120, 0. ಸೊ ಮಿನಿಮಮ್ ಯಾವ್ದು ಬರುತ್ತೆ 300, ಮ್ಯಾಕ್ಸಿಮಮ್ 600. ಸೊ z = 300 is a minimum at 60, 0. z = 600 is a maximum at a 60, 30 and 120, 0. LPP ಕ್ವಶನ್ ನೋಡಿ. ನೆಕ್ಸ್ಟ್ ನೋಡಿ 47th ಇದೆ. ಇಫ್ a is equal to 3, 1, - 1, 2, show that a square - 5a + 7i is equal to 0 and hence find a inverse. a inverse ಅಂದರೆ ಇಲ್ಲಿ 1/(= determinant of a into adjoint of a ತಗೊಳ್ಳೋದಿಲ್ಲ. ಸೊ ಇದೇ ಈಕ್ವೇಷನ್ ಕೊಟ್ಟಿದ್ದಾನಲ್ಲ, ಇದನ್ನು ಯೂಸ್ ಮಾಡಿಬಿಟ್ಟು a inverse ಫೈಂಡ್ ಮಾಡೋಕ್ಕೆ ಹೇಳ್ತಿದೆ. ಸೊ 4 ಮಾರ್ಕ್ ಕ್ವಶನ್ ನೋಡಿ. ಇದು 2 ಇರುತ್ತೆ, ಒಂದು ಯಾವುದಾದ್ರೂ ಅಟೆಂಪ್ಟ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟು a ಕೊಟ್ಟಿದ್ದಾನೆ, ಏನಿದೆ a is equal to 3, 1, - 1, 2 ಅಂತ. ಸೊ ಇಲ್ಲಿ a ಸ್ಕ್ವೇರ್ ಫೈಂಡ್ ಮಾಡ್ಕೊ ಫಸ್ಟ್ a ಸ್ಕ್ವೇರ್ ಫೈಂಡ್ ಮಾಡಿದ್ರೆ a ಇಂಟು e. ಸೊ ದಿಸ್ ಈಸ್ ಈಕ್ವಲ್ ಟು a ಅಂತಂದರೆ 3, 1, - 1, 2 ಅಂತ, ಮತ್ತು a ಅಂದರೆ 3, 1, - 1, 2. ಮಲ್ಟಿಪ್ಲಿಕೇಶನ್ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್ 3 3s are 9, 1 into -1 -1. First row second column 3 1s are 3, then 1 into 2 plus 2. Next second row first column 1 -1 into 3 -3, 2 into -1 -2. Second row second column -1 into 1 -1, 2 into 2 plus 4. So ಏನು ಬರುತ್ತೆ 9 - 1 is a 8, 3 plus 2 is a 5, -3 - 2 is a -5, -1 plus 4 is a 3. ಸೊ a ಸ್ಕ್ವೇರ್ ಬಂತು. ಇವಾಗ 5a 5ಅನ್ನು ಮಲ್ಟಿಪ್ಲೈ ಮಾಡ್ಕೊತೀವಿ. 5 into 3, 5 into 1, 5 into -1, 5 into 2. ಸೊ ಏನು ಬರುತ್ತೆ 5 3s are 15, 5 1s are 5, 5 into -1 -5, 5 2s are 10. 5a ಬಂತು. ಅದೇ ಥರ 7i ಅಂತ, i means ಐಡೆಂಟಿಟಿ ಮ್ಯಾಟ್ರಿಕ್ಸ್. 7i is equal to 7 into 1 0 0 1 2 cross 2 ಮ್ಯಾಟ್ರಿಕ್ಸ್. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 7 0 0 7. ಇವಾಗ therefore a square minus 5a plus 7i ಈಸ್ ಈಕ್ವಲ್ ಟು 0 ಅಂತ ಬರಬೇಕು ನಮಗೆ. ಸೊ ಇಲ್ಲಿ ನೋಡೋಣ, a ಸ್ಕ್ವೇರ್ ಅಂತಂದರೆ ಆಲ್ರೆಡಿ ಫೈಂಡ್ ಮಾಡ್ಕೊಂಡಿದ್ವಿ. ಏನಿದೆ a ಸ್ಕ್ವೇರ್ 8 5 -5 3, -5a ಏನಿದೆ 15 5 -5 10 ಪ್ಲಸ್ 7i ಅಂತಂದರೆ 7 0 0 7. ಇವಾಗ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ಫಸ್ಟ್ ಎಲಿಮೆಂಟ್ 8 - 15 ಪ್ಲಸ್ 7. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ 5 -5 ಪ್ಲಸ್ 0, -5 ಮೈನಸ್ ಇಂಟು ಮೈನಸ್ ಪ್ಲಸ್ 5 ಪ್ಲಸ್ 0, 3 -10 ಪ್ಲಸ್ 7. ನೋಡಿ ಸಿಂಪ್ಲಿಫೈ ಮಾಡಿದ್ರೆ 8 ಪ್ಲಸ್ 7 is a 15, -15 0, 5 - 5 0, -5 plus 5 0, 3 plus 7 10, 10 minus 10 0. ಸೊ ಏನಿತ್ತು ಅದು ನಮಗೆ RHS equal to 0.
ನೋಡಿ ಶೋ ದ್ಯಾಟ್ ದಿಸ್ ಈಸ್ ಈಕ್ವಲ್ ಟು 0. ಹೆನ್ಸ್ ಫೈಂಡ್ ಎ ಇನ್ವರ್ಸ್ ಅಂತ ಕೇಳಿದ್ದಾನೆ. ಸೊ ಇವಾಗ ನಾವು ಎ ಇನ್ವರ್ಸನ್ನು ಫೈಂಡ್ ಮಾಡ್ಕೊಳ್ಳೋಣ. ಟು ಫೈಂಡ್ ಎ ಇನ್ವರ್ಸ್, ಸೊ ಈಕ್ವೇಷನನ್ನು ಯೂಸ್ ಮಾಡ್ಕೊತೀವಿ. ಏನಿದೆ, ಎ ಸ್ಕ್ವೈರ್ ಮೈನಸ್ 5a ಪ್ಲಸ್ 7i ಈಸ್ ಈಕ್ವಲ್ ಟು 0. ಸೊ ಮಲ್ಟಿಪ್ಲೈಯಿಂಗ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ಏನಾಗುತ್ತೆ, ಎ ಸ್ಕ್ವೈರ್ ಇಂಟು ಎ ಇನ್ವರ್ಸ್ ಮೈನಸ್ 5 ಇಂಟು ಎ ಇನ್ವರ್ಸ್ plus 7 into I into A inverse is equal to 0 into anything is 0 ನೇ ಬರುತ್ತೆ. ಸೊ 2 minus 1 ಅಂದರೆ A ಮಾತ್ರ ಬರುತ್ತೆ, ಮೈನಸ್ 5 ಇಂಟು A ಇಂಟು A ಇನ್ವರ್ಸ್ ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ, ಪ್ಲಸ್ 7 ಇಂಟು I ಇಂಟು A ಇನ್ವರ್ಸ್ is A ಇನ್ವರ್ಸ್ is equal to 0. ಇವಾಗ ಎ ಮೈನಸ್ 5 ಪ್ಲಸ್ 7 ಇಂಟು ಎ ಇನ್ವರ್ಸ್ ಇದೆಲ್ಲ ಈ ಕಡೆ ತಗೊಂಡ್ರೆ ಮೈನಸ್ 7 ಇಂಟು ಎ ಇನ್ವರ್ಸ್. ಇಲ್ಲಿ ನೋಡಿ 5i ಬರುತ್ತೆ, ಸಾರಿ ಇದು ಎ ಇಂಟು ಎ ಇನ್ವರ್ಸ್ ಅಂತಂದರೆ ಇಲ್ಲಿ ನೋಡಿ ಎ ಇಂಟು ಎ ಇನ್ವರ್ಸ್ ಈಸ್ ಐ ಇರುತ್ತೆ. ಸೊ ಇಲ್ಲಿ 5i ಬರುತ್ತೆ. ಇವಾಗ ಎ ಇನ್ವರ್ಸನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಫಸ್ಟ್ 7 ಎ ಇನ್ವರ್ಸನ್ನು ನೋಡಿ ಮೈನಸ್ ಈ ಕಡೆ ಕಳಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ನಮಗೆ, 5i ಮೈನಸ್ ಎ. ನೋಡಿ ಈ ಮೈನಸನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ 5i ಪ್ಲಸ್ 5i ಆಗುತ್ತೆ. ಸೊ ಇವಾಗ 7a ಇನ್ವರ್ಸ್ ಈಸ್ ಈಕ್ವಲ್ ಟು 5 ಇಂಟು ಐ ಅಂದರೆ 1001 ಮೈನಸ್ ಎ ಅಂತಂದರೆ ಏನಿದೆ ನಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿರೋ ಮ್ಯಾಟ್ರಿಕ್ಸನ್ನು ಯೂಸ್ ಮಾಡ್ಕೊ 3 1 ಮೈನಸ್ 1 2 ಅಂತ. ಇವಾಗ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1/7 ಇಂಟು 5 0 0 5 ಮಲ್ಟಿಪ್ಲೈ ಆಗುತ್ತೆ ಐಗೆ, ಮೈನಸ್ 3 1 ಮೈನಸ್ 1 2 ಅಂತ. ಸೊ ಇವಾಗ 1/7 ಆ್ಯಸ್ ಇಟ್ ಈಸ್ 1/7. ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ 5 ಮೈನಸ್ 3 ಈಸ್ 2, 0 ಮೈನಸ್ 1 ಈಸ್ ಮೈನಸ್ 1, 0 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 1, 5 ಮೈನಸ್ 2 ಈಸ್ 3 ಅಂತ. ದಿಸ್ ಈಸ್ ಎ ಇನ್ವರ್ಸ್. ನೋಡಿ ವಿತೌಟ್ ಯೂಸಿಂಗ್ ಅಡ್ಜಾಯಿಂಟ್ ಆಫ್ ಎ ಮತ್ತು ಡಿಟರ್ಮಿನೆಂಟ್ ಆಫ್ ಎ. ಕ್ವಶನ್ ಏನಿತ್ತು ನೋಡೋಣ. ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾನೆ 3 1 ಮೈನಸ್ 1 2 ಅಂತ. ಸೊ ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದ ಇಲ್ಲಿ ನಮಗೆ, ಎ ಸ್ಕ್ವಯರ್ ಮೈನಸ್ 5a ಪ್ಲಸ್ 7i ಈಸ್ ಈಕ್ವಲ್ ಟು 0 ಆ್ಯಂಡ್ ಹೆನ್ಸ್ ಫೈಂಡ್ ಎ ಇನ್ವರ್ಸ್ ಅಂತ 4 ಮಾರ್ಕ್ ಕ್ವಶನ್. ಸೊ ಫಸ್ಟು ಎ ಸ್ಕ್ವೇರ್ ಫೈಂಡ್ ಮಾಡ್ಕೊಂಡ್ವಿ. ಏನಿದೆ ಎ ಸ್ಕ್ವೇರ್ 8 5 ಮೈನಸ್ 5 3, 5a 15 5 ಮೈನಸ್ 5 10 ಅಂತ, 7i 7007. ಸೊ ಇವಾಗ ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಅಲ್ಲಿ ಪುಟ್ ಮಾಡಿದಾಗ ನೋಡಿ ನಮಗೆ 0 0 0 ಬಂತು. ಅದನ್ನೇ ಪ್ರೂವ್ ಮಾಡೋಕ್ಕೆ ಹೇಳಿದ್ದ, ದಿಸ್ ಈಸ್ ಈಕ್ವಲ್ ಟು 0 ಅಂತ. ಇವಾಗ ಹೆನ್ಸ್ ಫೈಂಡ್ ಎ ಇನ್ವರ್ಸ್ ಅಂತ. ಇಕ್ವೇಷನ್ ಏನಿದೆ, ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಸ್ ಈಕ್ವಲ್ ಟು 0. ಸೊ ಈ ಥರ ಇಕ್ವೇಷನ್ ಕೊಟ್ಟಾಗ ಎ ಇನ್ವರ್ಸ್ ಫೈಂಡ್ ಮಾಡೋಕ್ಕೆ ಮಲ್ಟಿಪ್ಲೈಯಿಂಗ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ಎ ಸ್ಕ್ವೇರ್ ಇಂಟು ಎ ಇನ್ವರ್ಸ್ ಮೈನಸ್ 5a ಇಂಟು ಎ ಇನ್ವರ್ಸ್ ಪ್ಲಸ್ 7i ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು 0 ಇಂಟು ಎ ಇನ್ವರ್ಸ್. ಸೊ a to the power 2 ಇಂಟು a to the power ಮೈನಸ್ 1 ಅಂದರೆ a 2 ಮೈನಸ್ 1 1 ಬರುತ್ತೆ, ಮೈನಸ್ 5 ಇಂಟು ಎ ಇನ್ವರ್ಸ್ ಈಸ್ ಐ ಪ್ಲಸ್ 7 ಇಂಟು ಐ ಇಂಟು ಎ ಇನ್ವರ್ಸ್ ಈಸ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 0 ಇಂಟು ಎನಿಥಿಂಗ್ ಈಸ್ 0. ಇವಾಗ ಎ ಇನ್ವರ್ಸ್ ಸಪ್ರೇಟ್ ಮಾಡಿದ್ರೆ ಎ ಮೈನಸ್ 5i ಆ್ಯಸ್ ಇಟ್ ಈಸ್ ಪ್ಲಸ್ 7 ಟು ಎ ಇನ್ವರ್ಸ್ ಈ ಕಡೆ ತೊಗೊಂಡ್ರೆ ಮೈನಸ್ 7 ಟು ಎ ಇನ್ವರ್ಸ್. ಸೊ ನಮಗೆ ಇದು ಪ್ಲಸ್ ಬೇಕು. 7 ಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 7 ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಎ ಪ್ಲಸ್ 5i ಆಗುತ್ತೆ.
ಸೊ ಇವಾಗ 7 ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು 5 ಇಂಟು ಐ ಅಂದರೆ 1001 ಎ 31 ಮೈನಸ್ 1 2 1. ಸೊ ಎ ಇನ್ವರ್ಸ್ ಏನಾಗುತ್ತೆ 1/7 ಎರಡು ಸಬ್ಸ್ಟ್ರಕ್ಷನ್ ಮಾಡಿದಾಗ 2 ಮೈನಸ್ 1 1 3 ಅಂತ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಬಿಲಿಟಿಯಲ್ಲಿ ಬರುತ್ತಾ ಕ್ವಶನನ್ನು ಕೇಳಿದ್ದಾನೆ 4 ಮಾರ್ಕಿಗೆ. ಇದನ್ನು ಅದು ಫಸ್ಟ್ ಯಾವುದಿತ್ತು ನಮಗೆ ಮ್ಯಾಟ್ರೈಸಿಸ್ ಅಲ್ಲ, ಅದನ್ನು ಅದಾದರೂ ಯೂಸ್ ಮಾಡ್ಬೋದು ಅಥವಾ ಮೀನ್ಸ್ ಅದಾದರೂ ಸಾಲ್ವ್ ಮಾಡ್ಬೋದು ಅಥವಾ ಇದನ್ನಾದರೂ ಸಾಲ್ವ್ ಮಾಡ್ಬೋದು. ಸೊ ಇಲ್ಲೇನಿದೆ, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2. ದೆನ್ ಇಫ್ 3 ಫಂಕ್ಷನ್ ಈಸ್ ಅ 3 ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಅಂತ. ಈಸ್ ಅ ಕಂಟಿನ್ಯೂಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಅಂತ. ಸೊ ಕೆ ವ್ಯಾಲ್ಯೂ ಫೈಂಡ್ ಮಾಡೋಕೆ ಹೇಳ್ತಿದ್ದಾನೆ. ಫಸ್ಟ್ ಏನು ಮಾಡೋಣ ನಾವು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಕಾಸ್ ಎಕ್ಸ್ ನಾಟ್ ಈಕ್ವಲ್ ಟು ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಇದೆಯಲ್ಲ. ಸೊ ನಾವು ಎಲ್ ಎಚ್ ಎಲ್ಲಾದರೂ ತೊಗೋಬೋದು, ಆರ್ ಎಚ್ ಎಲ್ಲಾದರೂ ತೊಗೋಬೋದು. ಸೊ ಇಲ್ಲಿ ಏನು ಮಾಡೋಣ ನಾವು, ಆ್ಯಟ್ ಎಕ್ಸ್ ಗ್ರೇಟರ್ ದೆನ್ ಪೈ ಬೈ 2 ಆರ್ ಎಚ್ ಎಲ್ ತೊಗೊಳ್ಳೋಣ. ಸೊ ಆರ್ ಎಚ್ ಅಲ್ಲೇ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ 2 ಪ್ಲಸ್ ಹೆಚ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಹೆಚ್ ಟೆನ್ಸ್ ಟು 0. ಸೊ ಇಲ್ಲೇನಾಗುತ್ತೆ, ಡೈರೆಕ್ಟಾಗಿ 0 ಹಾಕೋಕ್ಕಾಗೋದಿಲ್ಲ ಎಕ್ಸ್ ವ್ಯಾಲ್ಯೂ. ಅದಕ್ಕೆ ನಾವಿಲ್ಲಿ ಏನು ಮಾಡ್ಕೊತೀವಿ, ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡಾಗ ಏನಾಗುತ್ತೆ, ಕೆ ಇಂಟು ಕಾಸ್ ಆಫ್ ಪೈ ಬೈ 2 ಪ್ಲಸ್ ಹೆಚ್ ಡಿವೈಡೆಡ್ ಬೈ ಪೈ ಮೈನಸ್ 2 ಇಂಟು ಪೈ ಬೈ 2 ಪ್ಲಸ್ ಹೆಚ್. ಎಕ್ಸ್ ಪ್ಲೇಸಲ್ಲಿ ಏನು ತೊಗೊತಾ ಇದ್ದೀವಿ, ಪೈ ಬೈ 2 ಪ್ಲಸ್ ಹೆಚ್. So simplification is equal to limit h tends to 0 k into cos of 90 minus theta. ಏನಿದೆ ನಮಗೆ ಸೈನ್ 90 ಪ್ಲಸ್ ಥೀಟಾ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರುತ್ತೆ 90 ಪ್ಲಸ್ ಥೀಟಾ. ಸೊ ಏನಾಗುತ್ತೆ ಇದು, ಕಾಸ್ 90 ಪ್ಲಸ್ ಥೀಟಾ ಬಿಕಮ್ಸ್ ಮೈನಸ್ ಸೈನ್ ಥೀಟಾ. ಸೊ ಇಲ್ಲಿ ಏನಾಗುತ್ತೆ, ಮೈನಸ್ ಸೈನ್ ಹೆಚ್, ಬಿಕಾಸ್ ಇಲ್ಲಿ ಥೀಟಾ ಪ್ಲೇಸಲ್ಲಿ ಹೆಚ್ ಇದೆ, ಸೈನ್ ಹೆಚ್ ಡಿವೈಡೆಡ್ ಬೈ ಪೈ ಆ್ಯಸ್ ಇಟ್ ಈಸ್ ಮೈನಸ್ 2 ಇಂಟು ಪೈ ಬೈ 2. 2 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಮೈನಸ್ 2h 2 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಪ್ಲಸ್ ಪೈ ಮೈನಸ್ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ, ಲಿಮಿಟ್ ಹೆಚ್ ಟೆನ್ಸ್ ಟು 0 ಕೆ ಇಂಟು ಮೈನಸ್ ಸೈನ್ h divided by minus 2h is a remaining. So minus minus cancel ಮಾಡ್ಬೋದು because multiplication ಫಾರ್ಮಲ್ಲಿ ಇದೆ. ಇವಾಗ k as it is ಮತ್ತು 2 ಕಾನ್ಸ್ಟೆಂಟ್ ಇದೆ, k by 2 as it is, ಲಿಮಿಟ್ h tends to 0 sin h by h. ನೋಡಿ ಏನಿದೆ ನಮಗೆ, ಲಿಮಿಟ್ ಫಸ್ಟ್ ಇಯರಲ್ಲಿ ಇದೆ, ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಈಸ್ 1 ಅಂತ. ಸೊ ಅದನ್ನು ಯೂಸ್ ಮಾಡ್ಕೊತೀವಿ. ಏನಾಗುತ್ತೆ, ಕೆ ಬೈ 2 ಇಂಟು 1. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಯಿತು, ಕೆ ಬೈ 2 ಅಂತ. ಅದೇ ಥರ ಫಂಕ್ಷನಲ್ಲಿ ಏನು ಕೊಟ್ಟಿದ್ದಾನೆ, ಎಫ್ ಆಫ್ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಇದ್ದಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಫಂಕ್ಷನ್ 3 ಆಗುತ್ತೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2. ಸೊ ಇವಾಗ ಎರಡು ಈಕ್ವಲ್ ಮಾಡಿದರೆ ಎಫ್ ಆಫ್ ಪೈ ಬೈ 2 ಎಕ್ಸ್ ವ್ಯಾಲ್ಯೂ ಪೈ ಬೈ 2 ಇದ್ದಾಗ ಏನು ಬರುತ್ತೆ ನಮಗೆ, ಫಂಕ್ಷನ್ 3. ಸೊ ದೇರ್ ಫೋರ್ ಕೆ ಬೈ 2 ಈಸ್ ಈಕ್ವಲ್ ಟು 3. ಇಟ್ ಇಂಪ್ಲೈಸ್ ಕೆ ಈಸ್ ಈಕ್ವಲ್ ಟು 2 ಇಂಟು 3 ಈಸ್ 6. ಸೊ ಕೆ ವ್ಯಾಲ್ಯೂ ಏನು ಬಂತು ನಮಗೆ, 6 ಅಂತ. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಇದೆ. ಫಂಕ್ಷನ್ 3 ಇದ್ದಾಗ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಈಸ್ ಅ ಕಂಟಿನ್ಯೂಸ್. ಅವನು ಹೇಳ್ತಿದ್ದಾನೆ ಕಂಟಿನ್ಯೂಸ್ ಅಂತ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಆಟ್ ಎಕ್ಸ್ ಗ್ರೇಟರ್ ದೆನ್ ಪೈ ಬೈ 2 ಅಂತ ತಗೊಳ್ಳಿ. ನಾಟ್ ಈಕ್ವಲ್ ಅಂದರೆ ಗ್ರೇಟರ್ ಇರ್ಬೋದು ಅಥವಾ ಲೆಸ್ ದೆನ್ ಇರ್ಬೋದು ಅಂತ. ಸೊ ಆರ್ ಎಚ್ ಎಲ್ ರೈಟ್ ಹ್ಯಾಂಡ್ ಲಿಮಿಟ್ ಗ್ರೇಟರ್ ದೆನ್
ಪೈ ಬೈ ಟು ಇರೋದ್ರಿಂದ ಆರ್ ಎಚ್ ಎಲ್ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು ಪ್ಲಸ್ ಎಚ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಕ್ಕೆ ನಾವು ಡೈರೆಕ್ಟಾಗಿ ತೊಗೊಳೋದಿಲ್ಲ ಅಂದರೆ ಎಕ್ಸ್ ವ್ಯಾಲ್ಯೂ ಪೈ ಬೈ ಟು ಹಾಕಿದರೆ ಕಾಸ್ 90 ಡಿಗ್ರಿ 0 ಇದೆ. ಸೊ ಅದಕ್ಕೆ ಏನು ಮಾಡಬೇಕು, ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲಿಮಿಟ್ ಎಚ್ ಟೆನ್ಸ್ ಟು 0 ಕೆ ಇಂಟು ಕಾಸ್ ಆಫ್ ಪೈ ಬೈ ಟು ಪ್ಲಸ್ ಎಚ್ ಡಿವೈಡೆಡ್ ಬೈ ಪೈ ಮೈನಸ್ 2 ಇಂಟು ಪೈ ಬೈ ಟು ಪ್ಲಸ್ ಎಚ್. ಇವಾಗ ಕಾಸ್ 90 ಪ್ಲಸ್ ತೀಟಾ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಮೈನಸ್ ಸೈನ್ ತೀಟಾ. ಸೊ ಲಿಮಿಟ್ ಎಚ್ ಟೆನ್ಸ್ ಟು 0 ಕೆ ಇಂಟು ಮೈನಸ್ ಸೈನ್ ಎಚ್ ಡಿವೈಡೆಡ್ ಬೈ ಪೈ ಮೈನಸ್, ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ ಪೈ ಪ್ಲಸ್ ಪೈ ಮೈನಸ್ ಪೈನು ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2h ಇಸ್ ರಿಮೈನಿಂಗ್. ಸೊ ಲಿಮಿಟ್ ಎಚ್ ಟೆನ್ಸ್ ಟು 0 ಕೆ ಇಂಟು ಮೈನಸ್ ಸೈನ್ ಎಚ್ ಡಿವೈಡೆಡ್ ಬೈ ಮೈನಸ್ 2h ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು ಸೊ ಇಲ್ಲಿ ಕೆ ಬೈ 2 ಕಾನ್ಸ್ಟೆಂಟ್ ಇರುತ್ತೆ. ಲಿಮಿಟ್ ಎಚ್ ಟೆನ್ಸ್ ಟು 0 ಸೈನ್ ಎಚ್ ಬೈ ಎಚ್ ಈಸ್ ಅ 1 ಅಂತ, ಬಿಕಾಸ್ ಲಿಮಿಟ್ ತೀಟಾ ಟೆನ್ಸ್ ಟು 0 ಸೈನ್ ತೀಟಾ ಬೈ ತೀಟಾ ಈಸ್ ಅ 1. ಸೊ ಕೆ ಬೈ 2 ಯಾವುದಿದು ನಮಗೆ ಬಂದಿರೋದು ಆರ್ ಎಚ್ ಎಲ್ ಅಂತ. ಸೊ ಇವಾಗ ನಾವು ಆರ್ ಎಚ್ ಎಲ್ ಮತ್ತು ಎಲ್ ಎಚ್ ಎಲ್ ಯಾವುದಾದ್ರೂ ಈಕ್ವಲ್ ಮಾಡ್ಕೊತೀವಿ. ಸೊ ಕೊಟ್ಟಿರೋ ಫಂಕ್ಷನ್ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ 3 ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2. ಸೊ ಎಫ್ ಆಫ್ ಪೈ ಬೈ 2 ಈಸ್ ಅ 3 ಅಂತ. ದೇರ್ ಫೋರ್ ಕೆ ಬೈ 2 ಈಸ್ ಈಕ್ವಲ್ ಟು 3 ಈಕ್ವಲ್ ಮಾಡಿದಾಗ ಕೆ ವ್ಯಾಲ್ಯೂ ಏನು ಬಂತು ನಮಗೆ 6 ಅಂತ. ನೋಡಿ ಈ ಥರ ಕೇಳಿದ್ದಾನೆ ಕ್ವಶನ್ ಬೋರ್ಡ್ ಎಕ್ಸಾಮ್ ಪೇಪರಲ್ಲಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.